ಸರ್ ನಮಸ್ಕಾರ. ನಮಸ್ಕಾರ. ಸರ್ ನಮ್ಮೊಂದು ರೈತ ಬಾಂಧವರಿಗೆ ತಮ್ಮೊಂದು ಪರಿಚಯ ಮಾಡಿಕೊಡಿ ಸರ್. ನನ್ನ ಹೆಸರು ಪ್ರಕಾಶ್ ಮಠಾದ್ ಅಂತ. ನಾನು ಅಸೋಸಿಯೇಟ್ ಪ್ರೊಫೆಸರ್ ಅಗ್ರಿಕಲ್ಚರ್ ಯೂನಿವರ್ಸಿಟಿ ರಾಯಚೂರಿಂದ. ಓಕೆ. ಇಲ್ಲಿ ನಾವು ಈ ಅಂತಾರಾಷ್ಟ್ರೀಯ ವಾಣಿಜ್ಯ ಮೇಳದಲ್ಲಿ ಈ ಮೊರಿಂಗಾ ಲೀಫ್ ಸ್ಟ್ರಿಪ್ಪರ್ ಅಂದ್ರೆ ನುಗ್ಗೆ ಸೊಪ್ಪಿನ ಎಲೆಗಳನ್ನ ಬೇರ್ಪಡಿಸೋದು ಎಂಬ ಯಂತ್ರವನ್ನ ನಮ್ಮ ಯೂನಿವರ್ಸಿಟಿ ಡೆವಲಪ್ ಮಾಡಿದೆ. ಇದು ನುಗ್ಗೆ ಸೊಪ್ಪನ್ನ ಲೀವ್ಸ್ ಆಗಿ ಕನ್ವರ್ಟ್ ಮಾಡಿ ಸಪರೇಟ್ ಮಾಡುತ್ತೆ. ಇದ್ರದ್ದು ಕೆಪಾಸಿಟಿ 50 ರಿಂದ 60 kg per hour. ಆಮೇಲೆ ಎಫಿಷಿಯನ್ಸಿ 95% ಎಫಿಷಿಯನ್ಸಿ ಇರುತ್ತೆ. ಆಮೇಲೆ ಒಬ್ಬರಿಂದ ಇಬ್ರು ಲೇಬರ್ಸ್ ಬೇಕಾಗುತ್ತೆ. ಆಮೇಲೆ 2 HP ಮೋಟರ್ ಇದಕ್ಕೆ ಸಾಕಾಗುತ್ತೆ. ಓಕೆ ಸರ್, ಇದು ರೈತರಿಗೆ ಯಾವ ತರ ಅನುಕೂಲ ಆಗುತ್ತೆ ಸರ್? ಈಗ ಎಲ್ಲಾ ರೈತರು ಬಂದು 10 ಎಕರೆ 20 ಎಕರೆ 30 ಎಕರೆಯಲ್ಲಿ ನುಗ್ಗೆ ಬೆಳೆದಿರಲ್ಲ, ಕೆಲವರು 1 ಎಕರೆ 2 ಎಕರೆ ಬೆಳೆದಿರ್ತಾರೆ. ಆತರ ಒಂದು ರೈತರುಗಳಿಗೆ ಇದು ಹೇಗೆ ಅನುಕೂಲ ಆಗುತ್ತೆ? ಇದು ಸ್ವಲ್ಪ ಜಾಸ್ತಿ 10 ಎಕರೆ 20 ಎಕರೆ ಬೆಳೆಯವರಿಗೆ ಅನುಕೂಲ ಜಾಸ್ತಿ ಇರ್ತದೆ. ಅಂದ್ರೆ ನಿಮಗೆ ಫಾಸ್ಟ್ ಆಗಿ ಲೀವ್ ಸಪರೇಟ್ ಮಾಡ್ಬಿಟ್ರೆ ಮುಂದೆ ಅದನ್ನ ನೀವು ತಗೊಂಡು ನೀವು ಡ್ರೈ ಮಾಡ್ಕೊಂಡು ಅದನ್ನ ಡ್ರೈ ಆಗಿದ್ದ ಲೀವ್ಸ್ ಅನ್ನ ಪೌಡರ್ ಮಾಡಿ ಅದನ್ನ ನೀವು ಪ್ಯಾಕ್ ಮಾಡಿ ಮಾರಾಟ ಮಾಡ್ಕೋಬಹುದು. ಸರ್ ಈಗ ಕರ್ನಾಟಕದಲ್ಲಿ ಹೇಗಿದೆ ಸರ್ ಮಾರುಕಟ್ಟೆ ಅದ್ರದ್ದು? ಕರ್ನಾಟಕದಲ್ಲಿ ತುಂಬಾ ಚೆನ್ನಾಗಿದೆ ಸರ್. ಬಹಳಷ್ಟು ಜನ ಈಗ ನುಗ್ಗೆ ಸೊಪ್ಪಿನ ಅದನ್ನ ಡ್ರೈ ಮಾಡಿ ಪೌಡರ್ ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ಎಕ್ಸ್ಪೋರ್ಟ್ ಜಾಸ್ತಿ ಆಗ್ತಾ ಇದೆ ಸರ್. ಇದಕ್ಕೆ ತುಂಬಾ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಬಹಳಷ್ಟು ಬೆಲೆ ಇದೆ. ಅದನ್ನ ರೈತರು ಉಪಯೋಗ ಮಾಡ್ಕೊಂಡು ಅದನ್ನ ರಫ್ತು ಮಾಡ್ಲಿಕ್ಕೆ ಉತ್ತೇಜನ ಮಾಡ್ತಾ ಇದ್ದಾರೆ ಗೌರ್ಮೆಂಟ್ ಅವರು. ಸರ್ ಈಗ ಈ ಒಂದು ಯಂತ್ರ ಏನ್ ರೇಟ್ ಆಗುತ್ತೆ ಸರ್? ಈಗ ಸದ್ಯಕ್ಕೆ ಇದು 1,25,000 ಆಗುತ್ತೆ ಸರ್. ಇದಕ್ಕೇನಾದ್ರು ಸಬ್ಸಿಡಿ ಇದೆಯಾ ಸರ್? ಸರ್ ಇದು ಈ ವರ್ಷ ಬಂದಿರೋದ್ರಿಂದ ಇನ್ನು ಸಬ್ಸಿಡಿಯಲ್ಲಿ ಇನ್ಕ್ಲೂಡ್ ಆಗಿಲ್ಲ, ಮುಂದೆ ಇನ್ಕ್ಲೂಡ್ ಆಗುತ್ತೆ ಸರ್. ಓಕೆ ಸರ್, ಈಗ ಇದು ಕಮರ್ಷಿಯಲ್ ಆಗಿ ಮಾರಾಟ ಮಾಡ್ತಾ ಇದ್ರ ಅಥವಾ ನಿಮ್ದು ಒಂದು? ಇಲ್ಲ, ಯೂನಿವರ್ಸಿಟಿಯಿಂದ ಇದನ್ನ ಡೆವಲಪ್ ಮಾಡಿರೋದು. ಈಗ ಮುಂದೆ ಕಮರ್ಷಿಯಲ್ ಮಾಡ್ತಾ ಇದೀವಿ, ಬೇರೆಯವ್ರಿಗೆ ಕೊಟ್ಟು ಅದನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡಿಸ್ತಾ ಇದೀವಿ. ಓಕೆ ಸರ್, ಈಗ ಈ ಒಂದು ಯಂತ್ರನ ತಗೋಬೇಕಂದ್ರೆ ರೈತರು ನಿಮ್ಮನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಸರ್? ಸರ್ ಯೂನಿವರ್ಸಿಟಿ ವೆಬ್ಸೈಟ್, ಯೂನಿವರ್ಸಿಟಿಯಲ್ಲಿ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ಎಲ್ಲ ಇನ್ಫಾರ್ಮೇಶನ್ ಸಿಗುತ್ತೆ ಸರ್. ಓಕೆ ಸರ್, ಇಷ್ಟೊತ್ತು ಮಾಹಿತಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದ.